ಇಂಡಸ್ಟ್ರಿ ಸಾಲ ಕೊಡೋದ್ರ ಯೋಗ್ಯ ಲಾಭ ಮಾಡ್ತೀವಿ ಅಂತೇಳಿ ನಂತರ ರೈತರಿಗೆ ಲೋನ್ ಇಲ್ಲದಂಥ ಪರಿಸ್ಥಿತಿ ಬಂದಿಲ್ಲಬಾರದು ಅನ್ನುವಂಥದ್ದು. ಯಾಕಂದರೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ದಲ್ಲಿಂದ ಹೆಚ್ಚಿಗೆ ಲೋನ್ ಕೊಡೋದಕ್ಕೆ ಹೋಗೋದಿಲ್ಲ ರೈತರಿಗೆ. ಏನಿದ್ರು ಇಂಡಸ್ಟ್ರಿಗಳಿಗೆ ಅದು ಇದು ಕೊಡ್ತಾ ಇರ್ತಾರೆ. ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ ಅಥವಾ ವೈಯಕ್ತಿಕ ಫೈನಾನ್ಸ್ಗಳಿರಲಿ, ಖಾಸಗಿ ಫೈನಾನ್ಸ್ಗಳಿರಲಿ, ಅವರು ಬಿಸ್ನೆಸ್ಗಳಿಗೆ ಕೊಡ್ತಾರೆ ವಿನಃ ರೈತಿಗೆ ಯಾರೂ ಲೋನ್ ಕೊಡಲಿಕ್ಕೆ ಹೋಗೋದಿಲ್ಲ. ರೈತರಿಗೆ ಸಿಗುವಂಥ ಲೋನ್ ಸಿಗುವಂಥ ಜಾಗ DCC ಬ್ಯಾಂಕ, ಇವ ನಮ್ಮ ಸಹಕಾರ ಪತ್ರಗಳು ಇವರೇ ಕೊಡ್ತಿರ್ತಾರೆ, PKPSಗಳು ಕೊಡ್ತಾರೆ. ಅದಕ್ಕಾಗಿ ಇಲ್ಲೇ ವಾಣಿಜ್ಯಕ್ಕಿಂತ ಹೆಚ್ಚಿಗೆ ಈ ಒಂದು ರೈತರಿಗೆ ಕೊಡುವಂಥದ್ದು ಆಗಲಿ ಅನ್ನುವಂಥ ಮಾತು. ಇದ್ರ ಜೊತೆಗೆ ನಮ್ಮ ಕೇರಳ ಕಡೆ ಅವರು ಈ ಮಾತನ್ನು ಹೇಳಿದ್ದಕ್ಕೆ ಇದ್ರ ಜೊತೆ ನಾವು ಇನ್ನೊಂದು ವೀಡಿಯೋನ ಮಾಡಿಬಿಟ್ಟಿದ್ವಿ. ನೀವು ನೋಡಿದ್ರಿ ಸಹಿತ ಅದನ್ನು ಈಗಾಗಲೇ ಭಾಳ ಜನ ನೋಡ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ. ಅದೇನಪ್ಪ ಅಂದರೆ ಇದ್ರ ಜೊತೆಗೆ ಪ್ರತಿಯೊಂದು PKPSದಲ್ಲೇ ಒಂದು ಗೋಡೌನ್ ಆಗುವಂಥದ್ದು ಈಗಾಗಲೇ ಚರ್ಚೆ ಇದೆ, ಹುಟ್ಟಾಕಬೇಕಾಗಿದೆ. ಯಾಕಂದರೆ ಗೋಡೌನ್ ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ರೈತಗೆ ಬೆಳೆದ ಬೆಳೆ ಬರೀ ಇಲ್ಲಿ ಕಬ್ಬು ಒಂದು ಅಲ್ರಿ ಇಲ್ಲಿ ಬೆಳೆದು ಬೇರೆ ಬೆಳೆಗಳು ಇದ್ದಾವಿಲ್ಲ. ಇಲ್ಲಿ ಗೊಂಜಾಳ ಅದ, ಜೋಳ ಅದ, ಗೋಧಿ ಅದ, ಇನ್ನುಳಿದ ಎಣ್ಣೆ ಪದಾರ್ಥಗಳಿದ್ದಾವೆ, ಸೋಯಾಬೀನ್ ಅದ, ಸೂರ್ಯಪಾನ ಅದ, ಯಾವ್ಯಾವಿಲ್ಲ ಎಷ್ಟು 23-24 ಥರದ ಬೆಳೆಗಳಿದ್ದಾವೆ. ಅವೆಲ್ಲ ಸಂಗ್ರಹ ಮಾಡಿಡೋದಕ್ಕಾಗಿ ನಮ್ಗೆ ಗೋಡೌನ್ಗಳು ಬೇಕಾಗ್ಯಾವ, ಶೈತ್ಯೀಕರಣದ ಕಾಯಿಪಲ್ಯ ತೆಗೆದುಕೊಳ್ಳೋದು ಬೇಕಾಗ್ಯದವ. ಇಂಥದ್ರ ಬಗ್ಗೆ ಮಾಡಿದ್ರೆ ಅಂದ್ರೆ ಅಲ್ಲಿಗೆ ಬಂದು ವ್ಯಾಪಾರ ಖರೀದಿ ಮಾಡ್ಕೊಂಡು ಹೋದ್ರೆ